ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಮಾಜಿ ಶಾಸಕರ ಅಟ್ಯಾಕ್, ಮಾಜಿ ಸಚಿವ ಡಾ ಎಂಸಿ ಸುಧಾಕರ್ ಹಾಗೂ ಅಧಿಕಾರಿಗಳ ವಿರುದ್ಧ ಜೆಕೆ ಕೃಷ್ಣಾರೆಡ್ಡಿ ಗಂಭೀರ ಆರೋಪಗಳ ಸುರಿಮಳೆ. ಒಕ್ಕಲಿಗರ ಸಂಘದ ಹಾಸ್ಟೆಲ್, ಕೈಲಾಸಗಿರಿ ಬೆಟ್ಟದ ಜಮೀನು ಕಬಳಿಕೆ, ಖರಾಬ್ ಭೂಮಿಯಿಂದ ಟ್ರಸ್ಟ್ ಹೆಸರಿನವರೆಗೆ ಸಾಲು ಸಾಲು ಭೂ ಅಕ್ರಮಗಳ ಬಯಲು. ಹುಲ್ಲುಬನ್ನಿ ಕರಬು ಜಮೀನು ಮಾರಾಟ ಮಾಡಿ ಲೂಟಿ, ಸರ್ಕಾರಿ ಆಸ್ತಿ ಲೂಟಿಗೆ ಜಿಲ್ಲಾಡಳಿತ ಶಾಮೀಲು ಎಂದು ಆರೋಪಿಸಿ ಡಿಸಿ ಕಚೇರಿ ಮುತ್ತಿಗೆಗೆ ಎಚ್ಚರಿಕೆ. ನಮಸ್ಕಾರ, ಇದು ಈ ಕ್ಷಣದ ಹೆಡ್ಲೈನ್ ನ್ಯೂಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೂ ಅಕ್ರಮಗಳ ಬೃಹತ್ ಸ್ಫೋಟವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ತುರ್ತು ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ವಿರುದ್ಧ ಆರೋಪಗಳ ಬಾಂಬ್ ಸಿಡಿಸಿದ್ದಾರೆ. ಸರ್ಕಾರಿ ಜಮೀನು ಕಬಳಿಕೆ ಮಾತ್ರವಲ್ಲದೆ ಒಕ್ಕಲಿಗರ ಸಂಘದ ಹಾಸ್ಟೆಲ್, ಹುಲ್ಲುಬನ್ನಿ ಕರಬು ಜಮೀನು ಹಾಗೂ ಕೈಲಾಸಗಿರಿ ಬೆಟ್ಟದ ಆಸ್ತಿಯನ್ನು ಟ್ರಸ್ಟ್ ಹೆಸರಿನಲ್ಲಿ ಹೊಡೆದು ಹಾಕಲು ಸೇರಿದಂತೆ ಕಾಗದ ಪತ್ರಗಳ ಸಮೇತ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಈ ಕುರಿತು ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಮಾಜಿ ಸಚಿವ ಡಾ ಎಂಸಿ ಸುಧಾಕರ್ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದರು. ಚಿಂತಾಮಣಿ ತಾಲೂಕಿನ ವಡಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 19ರಲ್ಲಿರುವ 5 ಎಕರೆ 10 ಗುಂಟೆ ಸರ್ಕಾರಿ ಖರಾಬ್ ಜಮೀನನ್ನು ಜೈ ಶಿವಶಕ್ತಿ ಹೆಲ್ತ್ ಮತ್ತು ಎಜುಕೇಷನಲ್ ಫೌಂಡೇಶನ್ ಎಂಬ ಖಾಸಗಿ ಸಂಸ್ಥೆಗೆ ಕೌಶಲ್ಯ ಕೇಂದ್ರದ ನೆಪದಲ್ಲಿ ಕಟ್ಟಿಕೊಡಲು ಮಾಜಿ ಸಚಿವರು ಸದ್ದಿಲ್ಲದೆ ಪ್ರಸ್ತಾವನೆ ಸಿದ್ಧಪಡಿಸಿದ್ದಾರೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಐಟಿಐ ಪಕ್ಕದಲ್ಲೇ ಇರುವ ಈ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂಮಿಯನ್ನು ಖಾಸಗಿಯವರ ಪಾಲು ಮಾಡಲು ಸಚಿವರ ಕಚೇರಿಯಿಂದಲೇ ಆತುರದ ಹಿಂಬರಹ ರವಾನೆಯಾಗಿದೆ ಎಂದು ಆರೋಪಿಸಿದರು. ಒಕ್ಕಲಿಗರ ಸಂಘದ ಹಾಸ್ಟೆಲ್ ಜಾಗವನ್ನು ಆಂಜನೇಯ ರೆಡ್ಡಿ ಹೆಸರಿನಲ್ಲಿ ಕಬಳಿಸಲಾಗಿದೆ. ಹುಲ್ಲುಬನ್ನಿ ಕರಬು ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡು ಮಾರಾಟ ಮಾಡಲಾಗಿದೆ. ಇಷ್ಟೇ ಅಲ್ಲ, ಕೈಲಾಸಗಿರಿ ಬೆಟ್ಟದ ಜಮೀನನ್ನು ಟ್ರಸ್ಟ್ ಹೆಸರಿನಲ್ಲಿ ಜಮೀನು ಕಬಳಿಕೆಗೆ ಸಂಚು ಮಾಡಲಾಗುತ್ತಿದೆ. ಈ ಸಚಿವರಿಗೆ ಸರ್ಕಾರಿ ಆಸ್ತಿಗಳನ್ನು ಲೂಟಿ ಮಾಡುವುದೇ ಕೆಲಸವಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ಮುಂದುವರಿದು ಮಾತನಾಡಿದ ಅವರು, ಸಚಿವರ ಒತ್ತಡಕ್ಕೆ ಮಣಿದು ಕೆಲಸ ಮಾಡುತ್ತಿರುವ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಅಧಿಕಾರಿಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಸರ್ಕಾರಿ ಜಾಗಗಳನ್ನು ಒತ್ತುವರಿಯಿಂದ ತೆರವುಗೊಳಿಸಲು ಚಾಕಚಕ್ಯತೆ ಇಲ್ಲದ ಹಾಗೂ ಏಕಪಕ್ಷೀಯವಾಗಿ ನಡೆದುಕೊಳ್ಳುವ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದ್ದರೆ ತಕ್ಷಣವೇ ಜಿಲ್ಲೆಯಿಂದ ತೊಲಗಬೇಕೆಂದು ಕಿಡಿಕಾರಿದರು. ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಿದ್ದ ಜಾಗಗಳಲ್ಲಿ ವಾಣಿಜ್ಯ ಸಂಕೀರ್ಣಗಳನ್ನು ನಿರ್ಮಿಸಿ ಅಕ್ರಮವಾಗಿ ಲಾಭ ಮಾಡಿಕೊಳ್ಳಲಾಗುತ್ತಿದೆ. ಜೊತೆಗೆ ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ಥಳಿ ತೆರವುಗೊಳಿಸಿರುವುದನ್ನು ಖಂಡಿಸಿದ ಅವರು, ಎದುರಾಳುಗಳಿಗೆ ಯಾವುದೇ ನೈತಿಕತೆ ಇಲ್ಲ ಎಂದು ಹಾರೈಸಿದರು. ಟ್ರಸ್ಟ್ ಹಾಗೂ ಖಾಸಗಿಯವರ ಹೆಸರಿಗೆ ಸರ್ಕಾರಿ ಜಮೀನುಗಳನ್ನು ವರ್ಗಾಯಿಸುವ ಮತ್ತು ಕಬಳಿಸುವ ಪ್ರಕ್ರಿಯೆಯನ್ನು ತಕ್ಷಣವೇ ರದ್ದುಗೊಳಿಸಬೇಕು. ಇಲ್ಲವಾದಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಕಚೇರಿಯ ಬಾಗಿಲಿಗೆ ಬೀಗ ಜಡಿದು ಬೃಹತ್ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಹಾಗೂ ನ್ಯಾಯಾಲಯದ ಬಾಗಿಲು ತಟ್ಟಿ ಕಾನೂನು ಹೋರಾಟ ಮಾಡುವುದಾಗಿ ಕೃಷ್ಣಾರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಪತ್ರಕರ್ತರ ಭವನದಲ್ಲಿ ಮಾಜಿ ಶಾಸಕರು ಬಿಡುಗಡೆ ಮಾಡಿದ ಈ ಸಾಲು ಸಾಲು ಭೂ ಕಬಳಿಕೆಯ ಬಾಂಬ್ಗೆ ಈಗ ಸಚಿವ ಡಾ ಎಂಸಿ ಸುಧಾಕರ್ ಹಾಗೂ ಜಿಲ್ಲಾಡಳಿತ ಏನು ಸಫಾಯಿ ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫೈರ್ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ನಗರಸಭೆ ವ್ಯಾಪ್ತಿ ಒಳಗಡೆ ಇರ್ತಕ್ಕಂಥದ್ದನ್ನ ಹೊರಗಿದೆ ಅಂತ ಹೇಳ್ತೀರಾ? ಟ್ರಸ್ಟ್ ಹಿನ್ನೆಲೆ ಮತ್ತು ಉದ್ದೇಶ ಏನು ಸರ್? ಅಷ್ಟೇ. ಏನಾದ್ರು ಬೇರೆ ಕಾರ್ಯಗಳನ್ನ ಮಾಡ್ತಾರೆ, ಏನು ಹಾಸ್ಪಿಟಲ್ ಏನು? ಹೌದು, ಅವ್ರು ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ, ಇವ್ರು ಯಾರೋ ಚಲ್ಲಾರಾಮ್ ಎನ್ ಕೃಪಲಾನಿ, ಇವನು ಟ್ರಸ್ಟ್ ನ ಅಧ್ಯಕ್ಷ, ಇನ್ನೂ ಯಾರ್ಯಾರೋ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಇವರು ಲಾಭರಹಿತವಾಗಿ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನೀವು ಯಾರು ನೋಡಿಲ್ಲ, ಯಾರು ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಯಾರು ನೋಟ್ ಬುಕ್ಸ್ ಕೊಟ್ಟಿರೋದು ನೀವು ನೋಡಿಲ್ಲ, ಯಾರು ಪೆನ್ನು ಪೆನ್ಸಿಲ್ ಕೊಟ್ಟಿರೋದು ಮಕ್ಕಳಿಗೆ ನೋಡಿಲ್ಲ, ಯಾರು ಹೆಲ್ತ್ ಕ್ಯಾಂಪ್ಗಳು ಮಾಡಿರೋದು ನೀವು ನೋಡಿಲ್ಲ. ಆ ಪಾಪ ಇವ್ರು ಯಾರೋ ಲಾಭರಹಿತವಾಗಿ ಮಾಡ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಯಾರನ್ನ ಹಿಡ್ಕೊಂಡ್ ಬಂದ್ಬಿಟ್ಟವ್ರೆ. ಇವರಿಗೆ ಈ ತರ ನಮ್ಮ ಜಿಲ್ಲೆಯಲ್ಲೇ, ನಮ್ಮ ತಾಲೂಕಲ್ಲೇ ಲಕ್ಷಾಂತರ ಜನ ಇದ್ದಾರೆ. ಮಕ್ಕಳಿಗೆ ನೋಟ್ ಬುಕ್ಸ್ ಕೊಡೋದು, ಪೆನ್ನು ಪೆನ್ಸಿಲ್ ಕೊಡೋದು, ಅವ್ರ ಫೀಸ್ಗಳು ಕೊಡೋದು, ಸಮವಸ್ತ್ರ ಕೊಡೋದು, ಹೆಲ್ತ್ ಕ್ಯಾಂಪ್ಗಳು ಮಾಡ್ತಕ್ಕಂಥದ್ದು, ಆಪರೇಷನ್ ಮಾಡಿಸ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ನೀವು ನೋಡಿಲ್ವಾ? ನಿಮ್ಮ ಇತಿಹಾಸ ನೀವು ಭೂಗಳ್ರು ಅಂತ ಪ್ರೂವ್ ಮಾಡಿದೀವಲ್ಲ, ನಿಮ್ಮ ಇತಿಹಾಸ ಇದೆಯಲ್ಲ. ಆಮೇಲೆ ನೀವು ಶಾಲಾ ಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂಥ ಜಾಗವನ್ನ ನೀವು ಒಂದು ಕಡೆ BO ಆಫೀಸ್ ಇದೆ, ಇನ್ನೊಂದು ಕಡೆ ಸರ್ಕಾರಿ ಪ್ರೌಢಶಾಲಾ ಇದೆ, ಮಧ್ಯದಲ್ಲಿ ನೀವೊಂದು ಸಣ್ಣ ವಿಗ್ರಹ ಇಟ್ಟು, ಆಮೇಲೆ ಸಣ್ಣ ಒಂದು ಗುಡಿ ಕಟ್ಟಿ, ಆಮೇಲೆ ಒಂದು ಆಡಿಟೋರಿಯಂ ಮಾಡಿ, ಅದಕ್ಕೆ 2 ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿದ್ದಾರೆ. ನೀವೇನು ಖರೀದಿ ಮಾಡಿದ್ರಾ? ನಿಮ್ಮ ತಾತ ಖರೀದಿ ಮಾಡಿದ್ರಾ? ನಿಮ್ಮ ಅಪ್ಪ ಖರೀದಿ ಮಾಡಿದ್ರಾ? ನೀವು ಖರೀದಿ ಮಾಡಿದ್ರಾ?
ಈ ಜಿಲ್ಲಾಧಿಕಾರಿಗಳಿಗೆ ಮಾನ ಮರ್ಯಾದೆ ಇಲ್ವಾ? ಸರ್ಕಾರಿ ಜಾಗಗಳನ್ನ ತೆರವುಗೊಳಿಸಬೇಕು ಅಂತ ನೀವು ಅವ್ರ ಗುಲಾಮರಾಗಿದ್ದೀರಲ್ಲ. ಅದಕ್ಕೆ ನಾನು ಹೇಳಿದ್ರು, ಈ ಜಿಲ್ಲಾಧಿಕಾರಿಗಳು ಒಂದು ಕ್ಷಣ ನಿಮಗೆ ಯೋಗ್ಯತೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಇಲ್ಲಿಂದ ತೊಲಗಬೇಕು. ಜಿಲ್ಲೆಯಿಂದ ಜಿಲ್ಲೆ ಚೆನ್ನಾಗಿರ್ಬೇಕು ಅಂದ್ರೆ ನೀವು ತೊಲಗಬೇಕು ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾ ಇರ್ತಕ್ಕಂಥದ್ದು. ಆವತ್ತಿಂದ ಕೂಡ ಇವೆಲ್ಲ ಕೂಡ 50 ವರ್ಷ ರಾಜಕಾರಣ ಮಾಡಿರ್ತಕ್ಕಂಥ ಕುಟುಂಬ ಇದು. ಹೇಗೆ ಏನು ಅನ್ನುವಂತ ಇದು ಹಿನ್ನೆಲೆಯಲ್ಲಿ ಕೆದಕೊಂಡು ಹೋದಾಗ ಸರ್ಕಾರಿ ತೋಪನಲ್ಲಿ ಶಾಲಾ ಕಾಲೇಜು ನಡೆಸ್ತಾ ಇರ್ತಕ್ಕಂಥದ್ದು, ನೀವು ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ಭೀಕರಾಗು, ನೀವು ವಾಸ ಮಾಡ್ತಾ ಇದ್ದೀರಲ್ಲ ಮನೆ ಭೀಕರಾಗ್, ಶಾಲಾ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ವಾಣಿಜ್ಯ ಬೆಳೆಗಳು ಕಟ್ಟಿ ಇವತ್ತು 10 ಲಕ್ಷ ಬಾಡಿಗೆ ತಿಂತಾ ಇದ್ದೀರಾ. 3 ಹೊತ್ತು ಊಟ ಮಾಡ್ತಾ ಇರ್ತಕ್ಕಂಥದ್ದು ಪಾಪದ ಹಣದಿಂದ. ನೀವು ಸಮುದಾಯದ ಜಮೀನನ್ನ, ಒಕ್ಕಲಿಗರ ಸಮುದಾಯದ ಜಮೀನನ್ನ ನಿಮ್ಮ ತಾತನ ಹೆಸರಿಟ್ಟು ಕಲ್ಯಾಣ ಮಂಟಪ ಮಾಡಿದ್ದೀರಲ್ಲ. ನೀವು ಅಷ್ಟು ಮಾತ್ರ ಅಂಬೇಡ್ಕರ್ ಭವನ ಮಾಡಬೇಕು ಅಂತ ನಿಮ್ಗೆ ಅನಿಸ್ಲಿಲ್ಲ. ಸಮುದಾಯದ ಜಾಗದಲ್ಲಿ ನೀವು ನಿಮ್ಮ ತಾತನ ಹೆಸರಿಟ್ಕೊಂಡು ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪ ಅಂತ ಮಾಡಿದ್ದೀರಾ. ಇದು ನಿಮ್ಮ ಇತಿಹಾಸ. ನಿಮ್ಮ ಇತಿಹಾಸದ ಬಗ್ಗೆ ನನಗೆ ಹೇಳಕ್ ಬರ್ತೀರಾ? ಇದು ನೆನಗುದಿ ಬಿದ್ದಿದ್ದಾವೆ ಬೇರೆ ಬೇರೆ ಕಡತಗಳು. ಆದ್ರೆ ನಿಮ್ಗೆ ಲಾಭ ಇದ್ದೀರಾ, ನೀವು ತರಾತುರಿಯಲ್ಲಿ ಹೆಂಗ್ ಕಳಿಸಿದ್ರಿ. ಶಾಸಕರು, ಅಧಿಕಾರಿಗಳು, ತಹಸೀಲ್ದಾರು, AC, DC ಇವರೆಲ್ಲರೂ ಕೂಡ ಸೇರಿ, ಯಾಕಂದ್ರೆ ಅವನಿಗೂ ಲಾಭ ಬರ್ಬೇಕಲ್ಲ. 50 ಕೋಟಿ ಪ್ರಾಪರ್ಟಿಯನ್ನ 25 ಕೋಟಿಗೆ ನಿಮ್ಗೆ ಮಂಜೂರು ಮಾಡಿಸ್ಕೊಡ್ತಾರಲ್ಲ. ನೀವು ಶುಲ್ಕ ಕೊಡಬಹುದು. 50 ಲಕ್ಷ 1 ಕೋಟಿನೋ 1.5 ಕೋಟಿನೋ ಸರ್ಕಾರಕ್ಕೆ ಕಟ್ಬಿಟ್ಟು ನೀವು ಮಂಜೂರು ಮಾಡಿಸ್ಕೊಂಡ್ರೆ ಪ್ರಾಪರ್ಟಿ ಬೆಲೆ 50 ಕೋಟಿ. ನೀವು ಯಾಕಂದ್ರೆ ನೀವು ಪಾಪ ಸಾಕಷ್ಟು ಜನರಿಗೆ ಹೇಳ್ಕೊಂಡಿದ್ದಾರೆ, 5 ಕೋಟಿ ಕೊಟ್ಟು ಬಂದಿರೋದು ನಾನು. ಇವ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಕ್ಕಂಥ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ ಕೊಟ್ಟು ನಾನು ಇಲ್ಲಿ ಬಂದಿರತಕ್ಕಂಥದ್ದು ಅನ್ನುವಂತಹ ಮಾತುಗಳು ಜಿಲ್ಲಾಧಿಕಾರಿ ಬಾಯಿಂದಲೇ ಹೇಳ್ಕೊಂಡಿದ್ದಾರೆ ಬೇರೆ ಬೇರೆ ಕಡೆ. ಈ 5 ಕೋಟಿ ತೆಗಿಬೇಕು ಅಂತ ಹೇಳಿ ಇವತ್ತು ನೀವು ಸರ್ಕಾರಿ ಜಾಗಗಳನ್ನ, ಇದಕ್ಕೆ ಹೇಳೋದು ದೊಡ್ಡವರು ಹೇಳಿದ್ದಾರೆ ಅಗಲದರೋಡೆ ಅಂತ. ಇದು ಅಗಲದರೋಡೆ ಮಾಡಿರ್ತಕ್ಕಂಥದ್ದು, ಇದು ಅಗಲದರೋಡೆ ನಡೀತಾ ಇರ್ತಕ್ಕಂಥದ್ದು. ಇವತ್ತು ನಾವು ಇದಕ್ಕೆ ಆಕ್ಷೇಪಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇದು ಕೂಡ ಮಂಜೂರು ಆಗ್ಬಿಡ್ತಾ ಇತ್ತು ಕ್ಯಾಬಿನೆಟ್ ಅಲ್ಲಿ ಇಟ್ಟು. ಇವತ್ತು ನಿನ್ನೆ ಅಂಬೇಡ್ಕರ್ ಭವನಕ್ಕೆ ಮಾನ್ಯ ಕಂದಾಯ ಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಕರೆಸಿರ್ತಕ್ಕಂಥದ್ದು ಇದಕ್ಕೇನಾ? ಇವ್ರ ಹತ್ರ ಸ್ನೇಹ ವಿಶ್ವಾಸ ಚೆನ್ನಾಗಿ ಇಟ್ಕೊಂಡು ಕ್ಯಾಬಿನೆಟ್ಗೆ ಈ ಫೈಲ್ ಕಡಿತಾ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಇನ್ನೂ ಹಲವು ಕ್ಯಾಬಿನೆಟ್ ಮಂತ್ರಿಗಳು ಬಂದಿದ್ರು. ಆದ್ರೆ ನಿಮ್ಮ ಪರವಾಗಿ ಕಡಿತ ಕ್ಯಾಬಿನೆಟ್ಗೆ ಹೋದಾಗ ನಿಮ್ಮ ಪರವಾಗಿ ಮುದ್ರೆ ಒತ್ತೋದಕ್ಕ ಅವ್ರನ್ನೆಲ್ಲ ಕರೆಸಿರ್ತಕ್ಕಂಥದ್ದು. ಹಾಗಾಗಿ ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಈ ಜಿಲ್ಲಾಧಿಕಾರಿಗಳನ್ನ ಮುಂದಿನ ಪೀಳಿಗೆಗೆ ಈ ಜಿಲ್ಲೆಯಲ್ಲಿ ಸರ್ಕಾರಿ ಜಾಗಗಳು ಉಳಿಬೇಕಾದ್ರೆ ಇವ್ರನ್ನ ಅಮಾನತಲ್ಲ, ಕೂಡಲೇ ವಜಾ ಮಾಡಬೇಕು. ನನಗೆ ಅನುಮಾನ ಬರ್ತದೆ ಇವರ ನಡೆಗೆ ನೋಡಿದಾಗ, ಇವ್ರು ನಿಜವಾಗ್ಲೂ ಕೂಡ IAS ಪಾಸ್ ಆಗಿ ಬಂದಿದ್ದಾರ ಅಥವಾ ಗೋಲ್ಮಾಲ್ ಆಗಿ ಪಾಸ್ ಆಗಿ ಬಂದಿದ್ದಾರ ಅನ್ನುವಂತ. ಯಾಕಂದ್ರೆ ಇವ್ರ ನಡೆಗಳು ಆ ತರ ಇದೆ. ಇವ್ರ ನಡೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಗರಸಭೆ ವ್ಯಾಪ್ತಿ, ನಗರಸಭೆ ಸರಹದ್ದಿನ ಒಳಗಿರ್ತಕ್ಕಂಥದ್ದನ್ನ ನೀವು ಮಂಜೂರು ಮಾಡೋದು. ಅವ್ರು ಹೇಳಿದ್ರು, ನಾನು ಅಲ್ಲಿ ಕುಂತಿದ್ದೆ ಪ್ರಾದೇಶಿಕ ಆಯುಕ್ತರ ಜೊತೆಯಲ್ಲಿ, ನೀವು DC ಆಗಿ ನಿಮ್ಗೆ ಗೊತ್ತಿಲ್ವಾ ನಗರಸಭೆ ವ್ಯಾಪ್ತಿಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇರಬೇಕು ಮಂಜೂರು ಮಾಡಬೇಕಾದ್ರೆ? ನಾನು ಹೇಳಿದೆ ಅವ್ರಿಗೆ, ಸರ್ ನಾವು ಪ್ರತಿ ದಿನ 16 ಸಾರಿ ಅಲ್ಲೇ ಓಡಾಡೋದು, ಇದು 2 ಕಿಲೋಮೀಟರ್ ಕೂಡ ಇಲ್ಲ ಸರ್ ಅಂತ. ಅವ್ರು ಹೇಳಿದ್ರು, ಪರ್ಸನಲ್ ಆಗಿ ನಾನೊಂದು ನಮ್ಮ ಅಧಿಕಾರಿನ ಯಾರಾದ್ರೂ ಕಳಿಸಿ ನಾನು ತಿಳ್ಕೊಂತೀನಿ ಅಂತ. ಅವ್ರು ತಿಳ್ಕೊಳ್ಳೋಕೆ ಮೊದಲೇ ನಾನು PWD ಇಲಾಖೆಗೆ ಒಂದು ಅರ್ಜಿಯನ್ನ ಕೊಟ್ಟು ಇದರ ಡಿಸ್ಟೆನ್ಸ್ ಎಲ್ಲ ತಗೊಳ್ಬೇಕು ಅಂತ ಹೇಳಿ ನಾವು ತಗೊಂಡಾಗ ನಮಗೆ ಸರಿಯಾದಂತ ಮಾಹಿತಿ ಸಿಕ್ತು, ನಗರಸಭೆ ವ್ಯಾಪ್ತಿ ಒಳಗಡೆ ಇದೆ ಅಂತ. ಆದ್ರೆ ಇವತ್ತು ಕೂಡ ಈ ಸರ್ಕಾರ ಕಳಿಸುವಂತದ್ರಲ್ಲಿ ಒಂದು ಕಡೆ ಮಾಜಿ ಸಚಿವರು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಉನ್ನತ ಶಿಕ್ಷಣ ಸಚಿವರು ಅಂತ ಹೇಳ್ತಾರೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.